300 ವರ್ಷಗಳ ಪುರಾತನ ನಿಧಿ ಸಿಕ್ಕಿ ಇಡೀ ದೇಶದ ಗಮನ ಸೆಳೆದಿರೋ ಐತಿಹಾಸಿಕ ಗ್ರಾಮ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯದ ವೇಳೆ ಮತ್ತೆ ಪುರಾತನ ವಸ್ತುಗಳು ಪತ್ತೆಯಾಗಿವೆ. ಸತತ 5ನೇ ದಿನ ನಡೆಯುತ್ತಿರೋ ಉತ್ಖನನದ ವೇಳೆ ಪುರಾತನ ಕಾಲದ ಮಡಿಕೆ ಪತ್ತೆಯಾಗಿದ್ದು ಕುತೂಹಲ ಕೆರಳಿಸಿದೆ. ಲಕ್ಕುಂಡಿಯಲ್ಲಿ ಉತ್ಖನನ ಆರಂಭವಾದ 5 ದಿನಗಳಲ್ಲಿ ಒಂದೊಂದೇ ಪ್ರಾಚೀನ ವಸ್ತುಗಳು ಪತ್ತೆಯಾಗಿ ಎಲ್ಲರ ಗಮನ ಸೆಳೆದಿದೆ. ಮೊದಲ ದಿನದ ವೇಳೆ ಸ್ಥಳ ಗುರುತು ಮಾಡಿ ಉತ್ಖನನ ಕಾರ್ಯಾರಂಭ ಮಾಡಲಾಗಿತ್ತು. 2ನೇ ದಿನದ ಉತ್ಖನನದ ವೇಳೆ ಶಿವಲಿಂಗ ಪೀಠದ ಮಾದರಿ ಪುರಾತನ ಶಿಲ್ಪಕಲೆ ಪತ್ತೆಯಾಗಿ ಕುತೂಹಲ ಹೆಚ್ಚಿಸಿತ್ತು. 3ನೇ ದಿನದ ಉತ್ಖನನದ ವೇಳೆ ಶಿವಲಿಂಗ ಮತ್ತು ಪುರಾತನ ಮಡಿಕೆ ತುಂಡುಗಳು ಸಿಕ್ಕಿದ್ದು. 4ನೇ ದಿನ ಪುರಾತನ ಶಿಲೆ, ನಾಗರ ಕೆತ್ತನೆ ಇದ್ದ ಕಲ್ಲಿನ ಬೋದಿಗೆ ಸಿಕ್ಕಿದೆ. ಇದೀಗ 5ನೇ ದಿನದ ಉತ್ಖನನದ ವೇಳೆ ಪುರಾತನ ಕಾಲದ ಮಡಿಕೆ ಸಿಕ್ಕಿದ್ದು ಎಲ್ಲರ ಗಮನ ಸೆಳೆದಿದೆ. ಇನ್ನು ಮನೆಯೊಳಗೆ ಚಾಲುಕ್ಯರ ಕಾಲದ ಪುರಾತನ ದೇವಸ್ಥಾನ ಇರೋದು ಗೊತ್ತಾಗಿದೆ. ಲಕ್ಕುಂಡಿ ಗ್ರಾಮದ ಚೌಕಿ ಮಠ ಮನೆಯ ಸಂಕೀರ್ಣದಲ್ಲಿ ಚಾಲುಕ್ಯರ ಕಾಲದ ಈಶ್ವರ ಮತ್ತು ಅರ್ಧನಾರೇಶ್ವರ ದೇವಸ್ಥಾನ ಇರೋದು ಗೊತ್ತಾಗಿದೆ. ಹೊರಗೆ ಮನೆಯಂತೆ ಕಾಣೋ ಇದರೊಳಗೆ ಪುರಾತನ ದೇವಸ್ಥಾನವಿದೆ. ಮನೆಯೊಳಗೆ ಸುಮಾರು 10 ಅಡಿ ಮುಚ್ಚಿ ಹೋದ ಈ ದೇವಸ್ಥಾನವನ್ನ ಸರ್ಕಾರ ಸೂಕ್ತ ಪರಿಹಾರ ನೀಡಿದ್ರೆ ಬಿಟ್ಟು ಕೊಡ್ತೀವಿ ಅಂತ ಇಲ್ಲಿ ವಾಸ ಮಾಡ್ತಿರೋ ಚೌಕಿ ಮಠ ಕುಟುಂಬ ಹೇಳಿದೆ. ನಿಧಿ ಮತ್ತು ಹವಳ, ಪ್ರಾಚೀನ ಕಲಾಕೃತಿ, ಶಿವಲಿಂಗ ಹೀಗೆ ಪ್ರತಿದಿನ ಒಂದಿಲ್ಲೊಂದು ಪುರಾತನ ವಸ್ತುಗಳು ಸಿಗ್ತಾ ಇರೋ ಗದಗದ ಲಕ್ಕುಂಡಿ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಹೊಸ ಹೆಜ್ಜೆ ಇಡ್ತಿದೆ. ಈ ಬಗ್ಗೆ ಮಾಹಿತಿ ಹಂಚಿಕೊಂಡ ಪ್ರವಾಸೋದ್ಯಮ ಇಲಾಖೆ ಸಚಿವ ಎಚ್.ಕೆ. ಪಾಟೀಲ್, ಲಕ್ಕುಂಡಿಯನ್ನ ವಿಶ್ವ ಪಾರಂಪರಿಕ ಸ್ಥಳ ಮಾಡಲು ರಾಜ್ಯ ಸರ್ಕಾರ ಎಲ್ಲ ಪ್ರಯತ್ನ ಮಾಡ್ತಿದೆ ಅಂದ್ರು. ಸದ್ಯ 4 ದಿನಗಳಲ್ಲಿ ಸಿಕ್ಕ ವಸ್ತುಗಳು ಭೂಮಿಯ ಮೇಲ್ಪದರದಲ್ಲಿ ಮಾತ್ರ. ಆಳಕ್ಕೆ ಹೋದಂತೆ ಮತ್ತಷ್ಟು ಪಾರಂಪರಿಕ, ಐತಿಹಾಸಿಕ ಕಲಾ ಸ್ಮಾರಕಗಳು ಸಿಗುವ ನಿರೀಕ್ಷೆ ಇದೆ ಅಂತ ಸಚಿವ ಎಚ್.ಕೆ. ಪಾಟೀಲ್ ತಿಳಿಸಿದ್ರು. ಇನ್ನು ಹಾಕು ಮಣ್ಣು ಅಥವಾ ಮೇಲ್ಪದರಿನ ಮಣ್ಣಿನೊಳಗನ ನಾವಿದ್ದೇವೆ. ಇನ್ನು ಕೆಳಗೆ ಹೋದಾಗೆಲ್ಲ ಉತ್ಖನನ ಮಾಡಿದಾಗಲೆಲ್ಲ ನಮಗೆ ಬಹಳಷ್ಟು ಐತಿಹಾಸಿಕವಾಗಿರ್ತಕ್ಕಂಥ ಪರಂಪರೆಯನ್ನು ತೋರಿಸ್ತಕ್ಕಂಥ ಕಲಾ ಶಿಲ್ಪಗಳು, ಶಾಸನಗಳು, ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳು ಸಿಗುವ ಲಕ್ಷಣಗಳಿವೆ. ಊರೊಳಗೆ ಜನರ ಕಷ್ಟಕ್ಕೆ ಅಭಯವಾದ ದೇವಸ್ಥಾನದಲ್ಲಿರಬೇಕಾದ ದೇವರ ವಿಗ್ರಹ ಊರಾಚೆ ರಸ್ತೆಯಲ್ಲಿ ಬಿದ್ದಿದೆ. ಇದನ್ನ ಕಂಡ ಗ್ರಾಮದ ಜನರು ಆತಂಕದಲ್ಲಿ ಬಂದು ನೋಡಿದ್ರೆ ದೇವಸ್ಥಾನಕ್ಕೆ ಕದೀಮರು ಕನ್ನ ಹಾಕಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಧೂಪದಾಳ ಗ್ರಾಮದಲ್ಲಿ ಬೀರೇಶ್ವರ ದೇವಸ್ಥಾನಕ್ಕೆ ನುಗ್ಗಿದ ದುಷ್ಟರ ಕೂಟ ಬಾಗಿಲು ಮುರಿದು 2 ಕೆಜಿ ಬೆಳ್ಳಿಯ ಕುದುರೆ, 2 ಚಿನ್ನದ ಸರ ಕಳ್ಳತನ ಮಾಡಿದ್ದಾರೆ. ಜೊತೆಗೆ ಬೀರೇಶ್ವರ ದೇವರ ಕಂಚಿನ ಮೂರ್ತಿ ಹೊತ್ತೊಯ್ದಿದ್ದಾರೆ. ಕೊನೆಗೆ ಗ್ರಾಮದ ಹೊರವಲಯದಲ್ಲಿ ದೇವರ ಮೂರ್ತಿ ಎಸೆದು ಪರಾರಿಯಾಗಿದ್ದಾರೆ. ಹೊರಬಿದ್ದ ದೇವರ ಮೂರ್ತಿ ಕಂಡು ಭಯಭೀತರಾದ ಗ್ರಾಮಸ್ಥರು ಪೊಲೀಸರಿಗೆ ವಿಷಯ ತಿಳಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಸವದತ್ತಿ ಪೊಲೀಸರು ಕದೀಮರ ಬೆನ್ನತ್ತಿದ್ದಾರೆ. ಶ್ವಾನದಳ, ಬೆರಳಚ್ಚು ತಜ್ಞರಿಂದ ಆರೋಪಿಗಳ ಪತ್ತೆಗೆ ಹುಡುಕಾಟ ಚುರುಕುಗೊಂಡಿದೆ. ಶಬರಿಮಲೆ ಅಯ್ಯಪ್ಪನ ಚಿನ್ನಕಳವು ಪ್ರಕರಣ ಸಂಬಂಧ ಇಡಿ ಅಧಿಕಾರಿಗಳು ಬೆಂಗಳೂರು, ಬಳ್ಳಾರಿ ಸೇರಿದಂತೆ 5 ಕಡೆ ದಾಳಿ ನಡೆಸಿದ್ದಾರೆ. ಚಿನ್ನಕಳವು ಪ್ರಕರಣದ A1 ಉನ್ನಿಕೃಷ್ಣನ್ ಪೊಟ್ಟಿಯ ಬೆಂಗಳೂರು ನಿವಾಸದಲ್ಲಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಅತ್ತ ಬಳ್ಳಾರಿಯಲ್ಲಿ ಚಿನ್ನದ ವ್ಯಾಪಾರಿ ಗೋವರ್ಧನ್ ಅವರ ರೊದ್ದಂ ಜ್ಯುವೆಲರಿ ಶಾಪ್ ಮತ್ತು ನಿವಾಸದಲ್ಲೂ ಇಡಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲಿಸಿದ್ದಾರೆ. ಚಿನ್ನಕಳವು ಪ್ರಕರಣದ ತನಿಖೆ ನಡೆಸುತ್ತಿರುವ ಕೇರಳದ ಎಸ್ಐಟಿ ಈಗಾಗಲೇ ಶಬರಿಮಲೆ ದೇಗುಲದ ಮುಖ್ಯ ಅರ್ಚಕ ಸೇರಿದಂತೆ 13 ಆರೋಪಿಗಳನ್ನು ಬಂಧಿಸಿದೆ. ಶಬರಿಮಲೆಯಿಂದ ಕದ್ದ ಚಿನ್ನವನ್ನ ಖರೀದಿಸಿದ ಆರೋಪದಡಿ ಬಳ್ಳಾರಿಯ ಗೋವರ್ಧನ್ ಬಂಧನವಾಗಿದೆ. ಈ ಪ್ರಕರಣದಲ್ಲಿ ಅಕ್ರಮ ಹಣದ ವರ್ಗಾವಣೆ ನಡೆದಿರುವ ಆರೋಪದ ಹಿನ್ನೆಲೆಯಲ್ಲಿ ಇಡಿ ತನಿಖೆ ನಡೆಸಿದೆ. ಬೆಂಗಳೂರು, ಬಳ್ಳಾರಿ, ಚೆನ್ನೈ ಮತ್ತು ತಿರುವನಂತಪುರಂ ಸೇರಿದಂತೆ 5 ಕಡೆ ದಾಳಿ ನಡೆಸಿ ದಾಖಲೆ ಪರಿಶೀಲನೆ ನಡೆಸಿದೆ. ಸದ್ಯ ಶಬರಿಮಲೆ ಚಿನ್ನ ದರೋಡೆ ಪ್ರಕರಣದ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ಗೆ ಜಾಮೀನು ಮಂಜೂರಾಗಿದೆ. ಬಂಗಾರ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ದಿನದಿನಕ್ಕೆ ಏರುತ್ತಲೇ ಇರೋ ಚಿನ್ನದ ಬೆಲೆ ಇದೀಗ ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ತಲುಪಿದೆ. 1 ಗ್ರಾಂ ಚಿನ್ನದ ಬೆಲೆ ಬರೋಬ್ಬರಿ 15,000 ರೂಪಾಯಿಯ ಗಡಿಯತ್ತ ಬಂದು ನಿಂತಿದೆ. ಬೆಂಗಳೂರಿನಲ್ಲಿ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ದರ ನಿನ್ನೆ 13,405 ಇತ್ತು. ಇಂದು 13,730 ರೂಪಾಯಿಗೆ ಏರಿದೆ. 24 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ ನಿನ್ನೆ 14,624 ಇತ್ತು. ಆದರೆ ಒಂದೇ ದಿನ 354 ರೂಪಾಯಿ ಏರಿಕೆಯಾಗಿ 14,978 ರೂಪಾಯಿಗೆ ಜಿಗಿದಿದೆ. ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್ ಗ್ಯಾಂಗ್ನ ಆರೋಪಿಗಳಾದ ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜ್ಗೆ ಮನೆ ಊಟ ಕೊಡಬೇಕು ಎನ್ನುವ ಆದೇಶವನ್ನ ಹೈಕೋರ್ಟ್ ತಡೆ ಹಿಡಿದಿದೆ. ವಾರಕ್ಕೊಮ್ಮೆ ಮನೆ ಊಟ ನೀಡಲು ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ ಆದೇಶಿಸಿತ್ತು.
ಇದನ್ನ ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಪ್ರಶ್ನಿಸಿತ್ತು. ಒಬ್ಬೊಬ್ಬರಿಗೆ ಒಂದು ರೀತಿಯ ಸವಲತ್ತನ್ನ ನೀಡೋದು ಕಾನೂನು ಬಾಹಿರವಾಗುತ್ತೆ. ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆಯಾದ್ರೆ ಅಧಿಕಾರಿಗಳ ಮೇಲೆ ಕ್ರಮವಾಗುತ್ತೆ. ಜೈಲಿನಲ್ಲಿ FSSAI 4 ಸ್ಟಾರ್ ನೀಡಿರುವ ಆಹಾರವನ್ನ ನೀಡಲಾಗ್ತಿದೆ ಅಂತ ಹೈಕೋರ್ಟ್ನಲ್ಲಿ ಹೆಚ್ಚುವರಿ SPP BN ಜಗದೀಶ್ ವಾದವನ್ನ ಮಂಡಿಸಿದ್ರು. ವಾದವನ್ನ ಆಲಿಸಿದ ಹೈಕೋರ್ಟ್ ವಾರಕ್ಕೊಮ್ಮೆ ಮನೆ ಊಟ ನೀಡುವ ಆದೇಶಕ್ಕೆ ಬ್ರೇಕ್ ಹಾಕಿದೆ. ಕಿಚ್ಚ ಸುದೀಪ್ ನಿರ್ದೇಶನದ ವಾರಸ್ದಾರ ಧಾರಾವಾಹಿ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಧಾರಾವಾಹಿ ಚಿತ್ರೀಕರಣಕ್ಕೆ ಮನೆ ಕಾಫಿ ತೋಟವನ್ನ ದೀಪಕ್ ಮಯೂರ್ ನೀಡಿದ್ರು. 2016ರಲ್ಲಿ ಚಿತ್ರೀಕರಣ ನಡೆದಿದ್ದು ಅರ್ಧದಲ್ಲೇ ಧಾರಾವಾಹಿ ನಿಂತು ಹೋಗಿತ್ತು. ಆದರೆ ಧಾರಾವಾಹಿ ಚಿತ್ರೀಕರಣಕ್ಕಾಗಿ ಲಕ್ಷಾಂತರ ಮೌಲ್ಯದ ಕಾಫಿ ತೋಟ ಮರಗಳ ನಾಶ ಮಾಡಿದ್ದಾಗೆ ದೀಪಕ್ ಮಯೂರ್ ದೂರು ದಾಖಲಿಸಿದ್ರು. ಬಳಿಕ ಸಂಧಾನ ಮಾಡಿಕೊಂಡಿದ್ದ ಧಾರಾವಾಹಿ ತಂಡ ಪರಿಹಾರ ನೀಡುವುದಾಗಿ ಒಪ್ಪಂದ ಮಾಡಿಕೊಂಡಿತ್ತು ಎನ್ನಲಾಗಿದೆ. ಆದರೆ ಈಗ ಕೇಸ್ ವಾಪಸ್ ಪಡೆದ ಮೇಲೆ ಬಾಕಿ ಹಣ ನೀಡದೆ ವಂಚಿಸಿದ ಆರೋಪ ಮಾಡಿ ಕಿಚ್ಚ ಸುದೀಪ್, ಚಕ್ರವರ್ತಿ ಚಂದ್ರಚೂಡ್ ವಿರುದ್ಧ ದೂರು ನೀಡಲಾಗಿದೆ. ಎನ್ ಕುಮಾರ್, ಪ್ರಶಾಂತ್ ಸಂಬರಗಿ ವಿಡಿಯೋ ಹೇಳಿಕೆ ಪಡೆದು ಬೆದರಿಸಿದ ಆರೋಪವನ್ನ ಮಾಡಲಾಗಿದೆ. ಹಾಡಹಗಲೇ ಕಿಡಿಗೇಡಿಯೋರ್ವ ಶಾಲೆಯಿಂದ ಮನೆಗೆ ವಾಪಸ್ ಆಗ್ತಿದ್ದ ಬಾಲಕಿಯನ್ನ ಹಿಂಬಾಲಿಸಿದ್ದಾನೆ. ಬಾಲಕಿ ತನ್ನ ಮನೆಯ ಗೇಟ್ ಒಳಗೆ ಓಡಿ ಹೋಗಿ ಅಮ್ಮ ಬಾಗಿಲು ತೆಗಿ ಅಂತ ಆತಂಕದಿಂದ ಕಿರುಚಾಡಿದ್ದಾಳೆ. ಬಾಲಕಿ ಕಿರುಚಾಡಿದ್ರೂ ಮನೆಯ ಗೇಟ್ವರೆಗೂ ಬಂದ ಕಿಡಿಗೇಡಿ ಇಣುಕಿ ನೋಡಿದ್ದಾನೆ. ಜನವರಿ 17ರ ಶನಿವಾರ ಮಧ್ಯಾಹ್ನ ಹಾಸನ ನಗರದ 80 ಫೀಟ್ ರಸ್ತೆಯ ಪ್ರದೇಶದಲ್ಲಿ ಈ ಆತಂಕಕಾರಿ ಘಟನೆ ನಡೆದಿದೆ. ಮಗಳಿಗೆ ಏನಾದರೂ ಅನಾಹುತ ಆಗಿದ್ರೆ ಗತಿ ಏನು ಅಂತ ಪೋಷಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಬರೋಷ್ಟರೊಳಗೆ ಯಾರೋ ಒಬ್ಬ ನಿಂತಿದ್ದಂತ ಹೇಳಿ ಹಿಂದೆ ಬಂದಿದ್ದು ನಮ್ಮ ಪಾಪ ಹತ್ರ ಬಂದಾಗ ಇವಳು ಓಡಿ ಬಂದಿದ್ದಾಳೆ. ಯಾಕೆ ಏನು ಅಂತೇಳಿ ಬಾಯಿಲಿ ಏನೋ ಹೇಳ್ತೀನಿ ಅಂತೇಳಿ ಇದು ಮಾಡ್ತೀನಂತೆ. ನೀನು ಯಾರು ಅಂತೇಳಿ ಮನೆ ಹತ್ರ ಓಡಿ ಬಂದಿದ್ದಾಳೆ. ಬಂದು ಗೇಟ್ ಹಾಕೊಂಡು ಬಾಗಿಲು ಬಡಿತಿದ್ದಾಳೆ. ನಾವಿರಲಿಲ್ಲ ಮನೆಯಲ್ಲಿ. ಬಾಗಿಲು ಬಡ್ದಿದ್ದಾಳೆ. ಬಾಗಿಲು ಬಡ್ದಾಗ ಕಿರ್ಚಾಡಿದಾಳಲ್ಲ, ಆಗ ಬಂದು ಗೇಟ್ ಹತ್ರನ ಬಂದ್ಬಿಟ್ಟು ಮನೇಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು. ಇನ್ನು ಘಟನೆ ಬಗ್ಗೆ ಮಾಹಿತಿ ತಿಳಿದ ಪೆನ್ಷನ್ ಮೊಹಲ್ಲಾ ಠಾಣೆಯ ಪೊಲೀಸರು ಸಿಸಿ ಕ್ಯಾಮೆರಾ ದೃಶ್ಯ ಆಧರಿಸಿ ತನಿಖೆಗಿಳಿದಿದ್ದಾರೆ. ಶಿಡ್ಲಘಟ್ಟ ನಗರಸಭೆ ಆಯುಕ್ತಗೆ ಜೀವ ಬೆದರಿಕೆ ಆರೋಪ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಪತ್ತೆ ಹಚ್ಚುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ. ರಾಜೀವ್ ಗೌಡನಿಗಾಗಿ ಪೊಲೀಸರು ಕೇರಳ, ತಮಿಳುನಾಡು, ಬೆಂಗಳೂರು ಸೇರಿ ಹಲವೆಡೆ ಹುಡುಕಾಟ ನಡೆಸಿದ್ರೂ ಆತನ ಸುಳಿವು ಸಿಕ್ಕಿಲ್ಲ. ಇನ್ನು ಅಜ್ಞಾತ ಸ್ಥಳದಲ್ಲಿ ಇದ್ದುಕೊಂಡೇ FIR ರದ್ದು ಕೋರಿ ರಾಜೀವ್ ಗೌಡ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾನೆ. ರಾಜೀವ್ ಗೌಡ ಪರ ವಾದ ಮಂಡಿಸಿದ ಹಿರಿಯ ವಕೀಲ ವಿವೇಕ್ ರೆಡ್ಡಿ ರಾಜೀವ್ ಗೌಡ ತಾವು ಆಡಿದ ಮಾತಿಗೆ ಫೋನ್ ಮೂಲಕ ಮಾಧ್ಯಮದಲ್ಲೇ ಕ್ಷಮೆ ಕೇಳಿದ್ದಾರೆ. ಸಾರ್ವಜನಿಕವಾಗಿ ಕ್ಷಮೆ ಕೇಳಲು ರಾಜೀವ್ ಗೌಡ ಸಿದ್ಧರಿದ್ದಾರೆ ಎಂದಿದ್ದಾರೆ. ಈ ವೇಳೆ ಅರ್ಜಿದಾರ ರಾಜೀವ್ ಗೌಡಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಅರ್ಜಿದಾರನಿಗೆ ಮಹಿಳೆಯರೆಂದರೆ ಗೌರವ ಇವೆ. ಅರ್ಜಿದಾರ ಇಂತಹ ಮಾತನ್ನೆಲ್ಲ ಹೇಗೆ ಆಡಲು ಸಾಧ್ಯ? ಒಮ್ಮೆ ಮಾತನಾಡಿದರೆ ವಾಪಸ್ ಪಡೆಯಲು ಆಗೋದಿಲ್ಲ. ನಿಯಂತ್ರಣವಿಲ್ಲದ ನಾಲಿಗೆ ಎಲ್ಲವನ್ನೂ ಹಾಳು ಮಾಡಬಲ್ಲದು. ನೀವು ಕ್ಷಮೆ ಕೇಳಿದರೂ ಒಡೆದಿರುವುದು ಒಂದಾಗುವುದಿಲ್ಲ ಎಂದು ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಇನ್ನು ರಾಜೀವ್ ಗೌಡ ಅರ್ಜಿ ಸಂಬಂಧ ಹೈಕೋರ್ಟ್ ಆದೇಶ ಕಾಯ್ದಿರಿಸಿದೆ. ತಮಿಳುನಾಡು ರಾಜ್ಯಪಾಲ RN ರವಿ ಸತತ 3ನೇ ವರ್ಷವೂ DMK ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನ ಓದದೆ ಸದನದಿಂದ ಹೊರ ನಡೆದಿದ್ದಾರೆ. ಇದು ರಾಜ್ಯಪಾಲರು ಮತ್ತು ಸ್ಟಾಲಿನ್ ಸರ್ಕಾರದ ನಡುವೆ ಮತ್ತೊಂದು ಸುತ್ತಿನ ಜಟಾಪಟಿಗೆ ಕಾರಣವಾಗಿದೆ. CM ಸ್ಟಾಲಿನ್ ರಾಜ್ಯಪಾಲರ ನಡೆಯನ್ನ ಖಂಡಿಸಿದ್ದಾರೆ. ರಾಜ್ಯಪಾಲರು ಸದನ ಸಂಪ್ರದಾಯವನ್ನ ಉಲ್ಲಂಘಿಸಿ ಸದನದಿಂದ ಹೊರ ನಡೆದಿದ್ದಾರೆ. ಈ ಮೂಲಕ ಸದನವನ್ನ ಅವಮಾನಿಸಿದ್ದಾರೆ ಅಂತ ಸ್ಟಾಲಿನ್ ಆರೋಪಿಸಿದ್ದಾರೆ. ಆದರೆ ರಾಜ್ಯಪಾಲ RN ರವಿ ರಾಷ್ಟ್ರಗೀತೆಗೆ ಸೂಕ್ತ ಗೌರವ ಸಿಗದ ಹಿನ್ನೆಲೆಯಲ್ಲಿ ಸದನದಿಂದ ಹೊರ ನಡೆದೆ ಅಂತ ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಪ್ರಧಾನಿ ಮೋದಿ ಸ್ವಕ್ಷೇತ್ರ ವಾರಣಾಸಿಯ ಮಣಿಕರ್ಣಿಕಾ ಘಾಟ್ನಲ್ಲಿ ತೆರವು ಕಾರ್ಯಾಚರಣೆ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದ 18 ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಣಿಕರ್ಣಿಕಾ ಘಾಟ್ ನವೀಕರಣ ಕಾರ್ಯ ಹಿನ್ನೆಲೆಯಲ್ಲಿ ದೇವಿ ಅಹಲ್ಯಾಬಾಯಿ ಹೋಲ್ಕರ್ ಪ್ರತಿಮೆಯನ್ನ ಧ್ವಂಸ ಮಾಡಲಾಗಿದೆ ಅಂತ ಆರೋಪಿಸಿ ಪಾಲ್ ಸಮುದಾಯ ಆರೋಪಿಸಿದೆ. ಅಹಲ್ಯಾಬಾಯಿ ಪ್ರತಿಮೆ ಪರಿಶೀಲಿಸಲು ಘಾಟ್ಗೆ ನುಗ್ಗಲು ಯತ್ನಿಸಿದ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಣಿಕರ್ಣಿಕಾ ಘಾಟ್ ನವೀಕರಣದ ನೆಪದಲ್ಲಿ ಹಲವು ದೇಗುಲಗಳನ್ನು ಮತ್ತು ಪ್ರತಿಮೆಗಳನ್ನು ಕೆಡವಲಾಗಿದೆ ಅಂತ ವಿಪಕ್ಷಗಳು ಆರೋಪಿಸಿವೆ. ಆದರೆ ಯೋಗಿ ಸರ್ಕಾರ ಈ ಆರೋಪವನ್ನು ತಳ್ಳಿಹಾಕಿದೆ. ವಿಪಕ್ಷಗಳು ಸುಳ್ಳು ಹೇಳ್ತಿವೆ ಅಂತ ಯೋಗಿ ಕಿಡಿಕಾರಿದ್ದಾರೆ. ಧರ್ಮಸ್ಥಳ ಬುರುಡೆ ರಹಸ್ಯ ಪ್ರಕರಣ ಸಂಬಂಧ ಬಂಗ್ಲಗುಡ್ಡದಲ್ಲಿ ಸಿಕ್ಕ 7 ಅಸ್ಥಿಪಂಜರಗಳನ್ನು ಬೆಂಗಳೂರು FSLಗೆ ರವಾನೆ ಮಾಡಲಾಗಿದೆ. ಬಂಗ್ಲಗುಡ್ಡ ಅರಣ್ಯದಲ್ಲಿ ಪರಿಶೋಧನೆ ವೇಳೆ ಸೆಪ್ಟೆಂಬರ್ 17ರಂದು 5 ಅಸ್ಥಿಪಂಜರ ಮತ್ತು ಸೆಪ್ಟೆಂಬರ್ 18ರಂದು 2 ಅಸ್ಥಿಪಂಜರಗಳು SITಗೆ ಸಿಕ್ಕಿದ್ವು.
ಜೆಡಿಎಸ್ ನಾಯಕಿ ಚೈತ್ರಾ ಕೊಠಾರ್ಕರ್ ಪುತ್ರ ಚಿರಾಗ್ ಕಿರುಕುಳಕ್ಕೆ ಯುವತಿಯ ಆತ್ಮಹತ್ಯೆ ಪ್ರಕರಣ ಸಂಬಂಧ ಹೂತಿದ್ದ ಯುವತಿಯ ಶವ ಹೊರತೆಗೆದು ಮತ್ತೊಮ್ಮೆ ಪೋಸ್ಟ್ ಮಾರ್ಟಂ ಮಾಡಲಾಗಿದೆ. ಯುವತಿಯ ಪೋಷಕರ ಸಮ್ಮುಖದಲ್ಲಿ ವೈದ್ಯರು ಸ್ಯಾಂಪಲ್ ಸಂಗ್ರಹಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಭೂತನಗುಡಿ ಬಡಾವಣೆಯಲ್ಲಿ ಚಂದ್ರಪ್ಪ ಹಾಗೂ ಜಯಮ್ಮ ಹೆಸರಿನ ವೃದ್ಧ ದಂಪತಿ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ದಂಪತಿ ಮೈ ಮೇಲೆ ಯಾವುದೇ ಗಾಯದ ಗುರುತು ಪತ್ತೆಯಾಗಿಲ್ಲ. ವೃದ್ಧ ದಂಪತಿ ಒಟ್ಟಿಗೆ ಮೃತಪಟ್ಟಿರುವ ಬಗ್ಗೆ ಮಕ್ಕಳು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೂಚನೆಯಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ವಿಟ್ಜರ್ಲೆಂಡ್ನಲ್ಲಿರುವ ದಾವೋಸ್ಗೆ ಪ್ರಯಾಣಿಸಿದ್ದಾರೆ. ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಪ್ರಹ್ಲಾದ್ ಜೋಶಿ ಭಾರತ ಸರ್ಕಾರವನ್ನ ಪ್ರತಿನಿಧಿಸಿದ್ದಾರೆ. ವಿಶ್ವ ಆರ್ಥಿಕ ವೇದಿಕೆಯನ್ನ ಉದ್ದೇಶಿಸಿ ಮಾತನಾಡಿದ ಪ್ರಹ್ಲಾದ್ ಜೋಶಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ಜಾಗತಿಕ ನಾಯಕನಾಗಿ ಹೊರಹೊಮ್ಮುತ್ತಿದೆ ಎಂದಿದ್ದಾರೆ. Today, whoever is in Davos, they feel that they should come to India Pavilion because it is the best destination of the world today for the investment. When the world slowed down, India accelerated. ಮುಂಬೈನಲ್ಲಿ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಎಸ್ಕಾರ್ಟ್ ಕಾರು ಅಪಘಾತವಾಗಿದೆ. ಅಕ್ಷಯ್ ಕುಮಾರ್ ಮತ್ತು ಪತ್ನಿ ಟ್ವಿಂಕಲ್ ಖನ್ನಾ ವಿದೇಶದಿಂದ ಮುಂಬೈಗೆ ವಾಪಸ್ಸಾಗಿದ್ರು. ವಿಮಾನ ನಿಲ್ದಾಣದಿಂದ ಮನೆಗೆ ತೆರಳುವಾಗ ಎಸ್ಕಾರ್ಟ್ ವಾಹನಕ್ಕೆ ಮತ್ತೊಂದು ಕಾರು ಡಿಕ್ಕಿ ಹೊಡೆದಿದೆ. ಈ ವೇಳೆ ಆಯತಪ್ಪಿದ ಕಾರು ಆಟೋಗೆ ಗುದ್ದಿದೆ. ಆಟೋದಲ್ಲಿದ್ದ ಹಾಗೂ ಕಾರ್ನೊಳಗಿದ್ದವರಿಗೆ ಗಾಯವಾಗಿದೆ. ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾಗೆ ಬಿಸಿಸಿಐನಿಂದ ಶಾಕ್ ಎದುರಾಗಿದೆ. ವಾರ್ಷಿಕ ಗುತ್ತಿಗೆಯಲ್ಲಿ ಎ+ ಕೆಟಗರಿಯಲ್ಲಿದ್ದ ರೋಹಿತ್ ಮತ್ತು ಕೊಹ್ಲಿಗೆ ಹಿಂಬಡ್ತಿ ನೀಡಲು ಬಿಸಿಸಿಐ ಮುಂದಾಗಿದೆ. ಎ+ ಕೆಟಗರಿಯಲ್ಲಿದ್ದವರಿಗೆ ವಾರ್ಷಿಕ ತಲಾ 7 ಕೋಟಿ ನೀಡಲಾಗುತ್ತಿತ್ತು. ಕೇಂದ್ರ ಚುನಾವಣಾ ಆಯೋಗ ಪಶ್ಚಿಮ ಬಂಗಾಳದಲ್ಲಿ ನಡೆಸುತ್ತಿರುವ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆ ಬಿಸಿ ಕ್ರಿಕೆಟಿಗ ಮೊಹಮ್ಮದ್ ಶಮಿಗೂ ತಟ್ಟಿತ್ತು. ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ದಾಖಲೆಗಳ ವ್ಯತ್ಯಾಸ ಹಿನ್ನೆಲೆ ಚುನಾವಣಾ ಆಯೋಗ ದಾಖಲೆಗಳನ್ನ ಕೇಳಿತ್ತು. ಇದೀಗ ಕೋಲ್ಕತ್ತಾದ ಸ್ವರ್ಣಮಯಿ ವಿದ್ಯಾಲಯಕ್ಕೆ ಆಗಮಿಸಿ ಶಮಿ ದಾಖಲೆಗಳನ್ನ ಸಲ್ಲಿಸಿದ್ದಾರೆ.